ನಾನು ಬಿಡದಿ ಜನತೆಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ನಿಮ್ದಲ್ಲ ರೀ, ನಿಮ್ಮ ಮರಿ ಮೊಮ್ಮಕ್ಕಳ ಆಸ್ತಿ ನೀವು ಇಟ್ಕೊಂಡಿದ್ದೀರಾ. ಈಗ ಅಲ್ಲಿ ಅಮೆರಿಕದಲ್ಲಿ ಭಾರತದ 10 ಟೈಮ್ಸ್ ಜಾಗ ಇದೆ ರೀ. ಇಡೀ ಅಮೆರಿಕದಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥ AI ಡೇಟಾ ಸೆಂಟರ್ ಅನ್ನ ನಮ್ಮನ್ನ ಡಸ್ಟ್ಬಿನ್ ಆಗಿ, ಗಾರ್ಬೇಜ್ ಆಗಿ ಬಿಡದಿಯಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರು ಮತ್ತು ಇಂಡಿಯಾನ ಡಸ್ಟ್ಬಿನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಆ ಗಂಜಿ ಗಿರಾಕಿ ಒಬ್ಬ ಕಿಶೋರ್ ಅಂತಿದ್ದಾನೆ, ಮಾತಾಡಿದ್ರೆ ಎಲ್ಲರೂ ಒಂದು ನೈಸರ್ಗಿಕ ಒಂದು ಎನ್ವೈರ್ಮೆಂಟ್ ಎಲ್ಲ ಮಾತಾಡುವ ಕಿಶೋರ್ ಬಗ್ಗೆನೂ ಇಲ್ವಲ್ರಿ. ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದು ಎಲ್ಲ ಗಂಜಿ ಗಿರಾಕಿಗಳ ಕಾರ್ಯಕ್ರಮ ಅಂತ ಹೇಳಿ. ಬಿಡದಿ ಟೌನ್ಶಿಪ್ ಕೂಸು ಕುಮಾರಸ್ವಾಮಿದು ರೀ. ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಮಾತಾಡೋ ನೈತಿಕತೆನಿಲ್ಲ. ಯಾಕೆ ಒಂದು ರಿಜಿಸ್ಟರ್ಡ್ ಪಕ್ಷಗಳಿದೆಯಲ್ಲ, ಯಾವುದು ಸಂಘಟನೆಗಳು ಯಾಕೆ ಬರ್ತಾ ಇಲ್ಲ? ಅವ್ನು ಯಾರೋ ಒಬ್ಬ ಚಿತ್ರನಟನ ಅಳಿಯ ಬೇರೆ, ಅಡಿಗೆ ಮಾಡೋನು ಅಳಿಯ ಬೇರೆ, ಅವನು ಬಿಟ್ಟ ಟ್ರೈನು. ಅವನಿಗೆ ಬಿಗ್ ಬಾಸ್ ಹೋಗೋದಿತ್ತು ಅಂದ್ರೆ ನಾನು ಡೈರೆಕ್ಟ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಹೇಳಿದ್ರೆ ಅವನ್ಗೆ ಹೇಳಿದ್ರೆ ಬಿಗ್ ಬಾಸ್ ಸೇರಿಸ್ತಾ ಇದ್ರು. ನಾಸ್ತಿಕ ಅಂತಾನೆ, 3 ವರ್ಷಕ್ಕೆ ಅವನಿಗೆ ಬ್ರೈನ್ ವಾಶ್ ಅಂತಾನೆ, ಅವ್ನ ಮುಸ್ಲಿಂ ಫ್ರೆಂಡ್ಸ್ ಅಂತಾನೆ. ಪ್ರಿಯಾಂಕ್ ಖರ್ಗೆ ಅವರು ಗೆದ್ದಿರೋದ ಕೇವಲ 8,000 ಓಟಿಂದ. ನೋಡಿ, ಕರ್ನಾಟಕದಲ್ಲಿ ಹೊಸ ಕಾರ್ಯಕ್ರಮ ಬಂದಿದೆ, ಕೌನ್ ಬನೆಗ RSS ಅಂತ. ಅದಕ್ಕೆ 1 ಕೋಟಿ. ಅದಕ್ಕೆ ಕ್ವಿಜ್ ಮಾಸ್ಟರ್ ಆಗುತ್ತಾ? ನಮ್ಮ ಗೃಹ ಮುಖ್ಯಮಂತ್ರಿ. ಇವತ್ತು ಇಡೀ ದೇಶ ಮಾತಾಡಂಗೆ ಒಂದು ಕಾಂಟ್ರವರ್ಸಿ ಹೀರೋ ಆಗಿದ್ದಾರೆ. ಡ್ರಗ್ ಕೇಸ್ ಕಾಂಟ್ರವರ್ಸಿನ ಕಿರ್ಸ್ತರ 5 ಸಲ ಅದ್ರ ಬಗ್ಗೆ ಮಾತಾಡಿದ್ದು, ಅದು ಕಾಂಟ್ರವರ್ಸಿನ. ಸೊ ಇದೆಲ್ಲ ಹೆಂಗೆ ನೀವು ಕಾಂಟ್ರವರ್ಸಿ ಅಂತೀರ ನನಗೆ ಅರ್ಥ ಆಗಲ್ಲ. ನೀವು ಒಂದು ಕಾಂಟ್ರವರ್ಸಿ ಅಂತ ಹೇಳೋದು ನನಗೇನು ಬೇಜಾರಿಲ್ಲ, ಅದು ಮಾಡಿದ್ದು ಸಮಾಜ ಒಳಿತಿಗಾಗಿ. ಕರ್ನಾಟಕದ ಇತಿಹಾಸದಲ್ಲೇ ದಂಪತಿಗಳನ್ನ ಫ್ರೀಡಂ ಫೈಟ್ ಇದ್ರೆ ಅದು ಅಜ್ಜ ಮತ್ತು ಮುಂಚೆ. ಬಸವಣ್ಣ ಅನುಭವ ಮಂಟಪ ಕಟ್ಟಿದ್ದೆ ಎಲ್ಲರೂ ಒಂದು ಅಂತ. ಅಲ್ಲೇನೋ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಹಾಕ್ಬಿಟ್ಟು ನೀನ್ ಬೇರೆ ಅವನು ಎಲ್ಲರೂ ಒಂದೇ ಅಂತ ಬಸವಣ್ಣ ಮಾಡಿದ್ದು. ಫಾರಿನರ್ ಕಂಡಿಡಿದ ಪಕ್ಷ ರೀ, ಫಾರಿನರ್ ತಾಯಿ ಬಂದು ಆಳ್ತಾರೋ ಪಕ್ಷ. ಸೊ ನೀವು ಅದಕ್ಕೆ ಆಯುಷ್ ಇದೆ ಅಂತ ಹೇಳಿದ್ರೆ ಬೇರೆ ಚೈನಾ ಮಾರ್ಕೆಟ್ಗೆ, ಫಾರಿನ್ ಮಾರ್ಕೆಟ್ಗೆ ಗ್ಯಾರಂಟಿ ಕೊಡ್ತಾರ? ಈಗ ನಿಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷವಾಗೂ ಸಹ ನಿಮ್ಮ ಪಕ್ಷ ಕೆಲಸ ಮಾಡ್ತಿಲ್ಲ. ಇದೇ ಪ್ರಕಾಶ್ ರಾಜು ನರೇಂದ್ರ ಮೋದಿ ಅವ್ರು ಮಾಡಿರ್ತಕ್ಕಂಥ ರೈತರ ಬಗ್ಗೆ ಮಾಡಿರ್ತಕ್ಕಂಥ ಫಾರ್ಮ್ ಲಾ ಬಗ್ಗೆ ಗಂಟೆ ಟ್ವೀಟ್ ಮಾಡಿದ್ನಲ್ರಿ. ಅದನ್ನ ನೀವು ಕೇಳೋ ನಿಮ್ಗೆ ನೈತಿಕತೆ ಇಲ್ಲ, ನಿಮ್ಗೆ ಧೈರ್ಯ ಇಲ್ಲ, ಕೇವಲ ಬಿಜೆಪಿ ಬಗ್ಗೆ ಕೇಳ್ತಾ ಇದ್ದೀರಾ.